ಅರ್ಪಣೆ ಮಾಡಿ ತಮ್ಮ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಹಾಗಾಗಿ ಅವರ ಸವಿನೆನಪಿಗೋಸ್ಕರ ಈ ಜಾತ್ರೆ. ಹಾಗಾಗಿ ಈ ಜಾತ್ರೆಗೆ ಅವರ ಇತಿಹಾಸದಲ್ಲಿ ನಮ್ಮ ಭಾಗಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದು ಅದನ್ನು ನಾವೆಲ್ಲರೂ ಎಂದು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಮೂಹಿಕ ವಿವಾಹದ ಒಂದು ಪರಿಕಲ್ಪನೆಯನ್ನು ನೀಡಿದ್ದು ಶ್ರೀ ಹುಚ್ಚುಗುಡ್ಡೇಶ್ವರ ಶಿವಲಿಂಗಪ್ಪ ಶರಣರೇ ಹೊರತು ಇದಕ್ಕಿಂತ ಮೊದಲು ಯಾರು ಸಾಮೂಹಿಕ ವಿವಾಹ ಎಂಬ ಒಂದು ಪರಿಕಲ್ಪನೆಯನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಶಿವಲಿಂಗಪ್ಪ ಶರಣರು ಗೋನವಾರ ಗ್ರಾಮದಲ್ಲಿ ಪ್ರತಿ ವರ್ಷ ಸಾಮೂಹಿಕ ವಿವಾಹನ ಮಾಡುತ್ತಾ ಕೊನೆಗೆ 1111 ಮಾಡಿ ಹೆಸರುವಾಸಿಯಾದರು. ಅದೇ ಮುಂದುವರೆದ ಪರಂಪರೆಯಾಗಿ ನಮ್ಮ ಮಠದಲ್ಲಿ ಸಹಿತ ಸಾಮೂಹಿಕ ವಿವಾಹಗಳು ಆಮೇಲೆ ರಥೋತ್ಸವ ಕಾರ್ಯಕ್ರಮ ನಡೆಯುವವು. ಹಾಗಾಗಿ ತಾವು ಸಹಿತ ಆಗಮಿಸಿ ಈ ಒಂದು ಶ್ರೀ ಶಿವಲಿಂಗಪ್ಪ ಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುತ್ತೇವೆ. ಶಿವಲಿಂಗಪ್ಪ ಶರಣರು ಅವರು ರಾಯಚೂರು ಜಿಲ್ಲಾ ಶಿರವಾರ ತಾಲೂಕಿನ ಕವಿತಾಳ ಗ್ರಾಮದಲ್ಲಿ ಜನಿಸಿದರು. ಅಲ್ಲಿ ಜನಿಸಿದರೂ ಸಹಿತ ಬಾಲಲೀಲೆಯಾಗಿ ಅನೇಕ ಪವಾಡಗಳನ್ನು ಮಾಡುತ್ತಾ ಕವಿತಾಳದ ಹುಚ್ಚುಗುಡ್ಡೇಶ್ವರ ದೇವಸ್ಥಾನದಲ್ಲಿ ಕವಿತಾಳದ ಕಲ್ಮಠದ ಮಠದಲ್ಲಿ ಸಹಿತ ಅವರು ಅನೇಕ ಪವಾಡಗಳನ್ನು ಮಾಡಿ ಹೆಸರುವಾಸಿಯಾಗಿದ್ದಾರೆ. ಹಾಗಾಗಿ ಅಲ್ಲಿಂದ ಆ ಒಂದು ಶ್ರೀ ಹುಚ್ಚುಗುಡ್ಡೇಶ್ವರ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಕವಿತಾಳದಿಂದ ಬಳಗಾನೂರಿಗೆ ಬರುತ್ತಾರೆ. ಬಳಗಾನೂರಿಗೆ ಬಂದು ಅಲ್ಲಿ ಸಹಿತ ಶ್ರೀ ಹುಚ್ಚುಗುಡ್ಡೇಶ್ವರ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಸಹಿತ ಕೆಲವು ವರ್ಷ ತಂಗಿ ಅಲ್ಲಿ ಭಕ್ತರ ಇಷ್ಟಾರ್ಥಗಳನ್ನು ಅಲ್ಲಿ ನೆರವೇರಿಸಿ ನಂತರ ಮತ್ತೆ ಅವರು ಗೋನವಾರ ಗ್ರಾಮಕ್ಕೆ ಬರುತ್ತಾರೆ. ಗೋನವಾರ ಗ್ರಾಮದಲ್ಲಿ ಬಂದು ಅಲ್ಲಿ ಒಂದು ಮೂಲ ಶ್ರೀ ಹುಚ್ಚುಗುಡ್ಡೇಶ್ವರ ಒಂದು ಕಟ್ಟೆಯಲ್ಲಿ ನೆಲೆಸಿ ಅಲ್ಲಿ ಗೋನವಾರ ಗ್ರಾಮ ಭಕ್ತರ ಸಹಕಾರದೊಂದಿಗೆ ಕಟ್ಟೆಯ ಸುತ್ತಮುತ್ತ ಶ್ರೀ ಹುಚ್ಚುಗುಡ್ಡೇಶ್ವರ ದೇವಸ್ಥಾನ ಮಠವನ್ನು ನಿರ್ಮಾಣ ಮಾಡಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಪ್ತ ಭಜನೆ ಹಾಗೂ ನಿರಂತರ ಶ್ರಾವಣ ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮೂಹಿಕ ವಿವಾಹಗಳು, ಸಾಮಾಜಿಕ ನಾಟಕಗಳು, ಇನ್ನಿತರ ಜನಪರ ಹಳ್ಳಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಪ್ರತಿ ವರ್ಷ ಅವರು ಹಳ್ಳಿಗಳಿಗಾಗಿ ಮನರಂಜನೆ ಕಾರ್ಯಕ್ರಮಗಳನ್ನು ಸಹಿತ ಏರ್ಪಾಡು ಮಾಡಿದ್ರು. ಹಾಗಾಗಿ ಮಾಡ್ತಾ 111 ಲಗ್ನ ಸಾಮೂಹಿಕ ವಿವಾಹವನ್ನು ಮಾಡಿ ಹೆಸರುವಾಸಿಯಾಗಿ ತಮ್ಮ ಅಂತಿಮ ದಿನ ಇಲ್ಲೇ ಸಿನೂರು ತಾಲೂಕು ಕಲ್ಪರ್ವಿ ಗ್ರಾಮ ಶಿವಲಿಂಗ ನಗರದಲ್ಲಿ ನೆಲೆ ನಿಂತು ಇಲ್ಲೇ ಅವರು ಲಿಂಗೈಕ್ಯರಾಗುತ್ತಾರೆ. ಲಿಂಗೈಕ್ಯರಾಗಿ ಇಂದಿಗೆ 9 ವರ್ಷ ಆಗುತ್ತವೆ. 9 ವರ್ಷದ ಒಂದು ಸವಿ ನೆನಪಿಗೋಸ್ಕರ ನಾವು 9ನೇ ಪುಣ್ಯಾರಾಧನೆ ಹುಚ್ಚುಗುಡ್ಡೇಶ್ವರ ರಥವನ್ನು ಮಾಡ್ತಾ ಇದ್ದೇವೆ, ಸಾಮೂಹಿಕಗಳನ್ನು ಮಾಡ್ತೇವೆ, ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಸಹಿತ ಮಾಡ್ತಾ ಇದ್ದೇವೆ. ಹರಗುರುಚರ ಮೂರ್ತಿಗಳನ್ನು ಸಹಿತ ನಾವು ಈ ಮಠದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬರಮಾಡಿಕೊಂಡು ತಮಗೆ ಆಧ್ಯಾತ್ಮಿಕ ಒಂದು ಜ್ಞಾನವನ್ನು ಸಹಿತ ತಿಳಿಸ್ತಾ ಇದ್ದೇವೆ. ಹಾಗಾಗಿ ಬಂದ ಎಂದು ಎಲ್ಲರಿಗೂ ಶರಣಾರ್ಥಿಗಳು.